ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ನ್ಯೂಸ್ ರೌಂಡ್ ಅಪ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಿರೀಕ್ಷೆಯಂತೆಯೇ ಉಕ್ರೇನ್ ರಷ್ಯಾ ನಡುವಿನ ಯುದ್ಧ ಬಿಕ್ಕಟ್ಟು ಮತ್ತೆ ಭುಗಿಲೆದ್ದಿದೆ. ಯುಎಸ್ ನಿರ್ಮಿತ ಶಸ್ತ್ರಾಸ್ತ್ರಗಳ ಬಳಕೆಗೆ ಅನುಮತಿ ಸಿಗ್ತಿದ್ದಂತೆ ಉಕ್ರೇನ್ ಸೆಟೆತು ನಿಂತಿದೆ. ಬೈಡನ್ ಆಡಳಿತದ ಅನುಮತಿಯನ್ನು ಅವಕಾಶವಾಗಿ ಬಳಸಿಕೊಂಡಿರುವ ಜೆಲೆನ್ಸ್ಕಿ ರಷ್ಯಾ ಮೇಲೆ ದಾಳಿ ನಡೆಸಿದ್ದಾರೆ. ಉಕ್ರೇನ್ ಮಂಗಳವಾರ ರಷ್ಯಾದ ಭೂಪ್ರದೇಶವನ್ನ ಹೊಡೆಯಲು ಯುಎಸ್ ATACMS ಕ್ಷಿಪಣಿಗಳನ್ನು ಬಳಸಿದೆ. ಅಂದಾಗೆ ಉಕ್ರೇನ್ನಿಂದ ರಷ್ಯಾದ ಬ್ರಿಯಾನ್ಸ್ಕ್ ಪ್ರದೇಶದಲ್ಲಿನ ಮಿಲಿಟರಿ ಸೌಲಭ್ಯದ ಮೇಲೆ ಹಾರಿಸಿದ 6 ಕ್ಷಿಪಣಿಗಳಲ್ಲಿ 5 ತನ್ನ ಪಡೆಗಳು ಹೊಡೆದುರುಳಿಸಿದೆ ಅಂತ ರಷ್ಯಾ ಹೇಳಿಕೊಂಡಿದೆ. ಇನ್ನೊಂದು ಮಿಸೈಲ್ ಅಪ್ಪಳಿಸಿದ್ಯಾದರೂ ಅದರಿಂದ ಯಾವುದೇ ಹಾನಿ ಅಥವಾ ಸಾವು ನೋವು ಸಂಭವಿಸಿಲ್ಲ ಅಂತ ರಷ್ಯಾ ಹೇಳಿಕೊಂಡಿದೆ. ಇನ್ನು ಉಕ್ರೇನ್ನ ಪ್ರತೀಕಾರದ ಈ ದಾಳಿಗೆ ಸರಿಯಾದ ಬೆಲೆ ತೆರಳಿದೆ ಅಂತ ಪುಟಿನ್ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಅಮೆರಿಕ ವಿರುದ್ಧವೂ ಆಕ್ರೋಶ ಹೊರಹಾಕಿರುವ ಪುಟಿನ್ ಯುಎಸ್ಗೆ ನ್ಯೂಕ್ಲಿಯರ್ ದಾಳಿಯ ಬೆದರಿಕೆ ಒಡ್ಡಿದ್ದಾರೆ. ಮತ್ತೊಂದೆಡೆ ನಿರ್ಗಮನದ ಸನಿಹದಲ್ಲಿರುವ ಬೈಡನ್ ಆದೇಶಗಳು ಟ್ರಂಪ್ ಅವಧಿಯಲ್ಲಿ ಮೊಟಕುಗೊಳ್ಳುವ ಆಶಾವಾದ ವ್ಯಕ್ತವಾಗಿದೆ. ಟ್ರಂಪ್ ಅಧ್ಯಕ್ಷರಾಗುತ್ತಲೇ ರಷ್ಯಾ ಜೊತೆ ಶಾಂತಿ ಮಾತುಕತೆಗಳು ಪ್ರಾರಂಭವಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಉತ್ತರ ಕೊರಿಯಾದ ಸೇನಾ ತುಕಡಿಗಳು ರಷ್ಯಾ ಪರ ಅಖಾಡಕ್ಕಿಳಿದಿದೆ ಅಂತ ದಕ್ಷಿಣ ಕೊರಿಯಾ ಹೇಳಿದೆ. ರಷ್ಯಾದ ವಾಯುಗಾಮಿ ಘಟಕ ಮತ್ತು ನೌಕಾಪಡೆಗಳ ಭಾಗವಾಗಿ ಸುಮಾರು 10,900 ಉತ್ತರ ಕೊರಿಯಾ ಸೈನಿಕರನ್ನ ಕ್ರುಸ್ಕ್ ವಲಯದಲ್ಲಿ ನಿಯೋಜಿಸಲಾಗಿದೆ ಅಂತ ದಕ್ಷಿಣ ಕೊರಿಯಾ ಬೇಹುಗಾರಿಕಾ ವರದಿ ಉಲ್ಲೇಖಿಸಿ ಹೇಳಲಾಗಿದೆ. ಕೆಲವರು ಈಗಾಗಲೇ ಉಕ್ರೇನ್ ರಷ್ಯಾ ಯುದ್ಧಗಳಲ್ಲಿ ಭಾಗವಹಿಸಿದ್ದಾರೆ ಎಂದಿರುವ ದಕ್ಷಿಣ ಕೊರಿಯಾ ಶಾಸಕರು ಉತ್ತರ ಕೊರಿಯಾವು ಸ್ವಯಂಚಾಲಿತ ಹೋವಿಟ್ಜರ್ಗಳು ಮತ್ತು ಬಹು ರಾಕೆಟ್ ಲಾಂಚರ್ಗಳನ್ನು ಕಳಿಸಿದೆ ಅಂತ ಹೇಳಿದ್ದಾರೆ. ಸದ್ಯ ಉತ್ತರ ಕೊರಿಯಾ ರಷ್ಯಾದೊಂದಿಗೆ ಮುಂಚೂಣಿಯಲ್ಲಿ ನಿಂತುಕೊಂಡಿದೆ. ಹೀಗಾಗಿ ಯುದ್ಧಕ್ಕಾಗಿ ಹೆಚ್ಚುವರಿ ಶಸ್ತ್ರಾಸ್ತ್ರಗಳನ್ನು ಮಾಸ್ಕೋಗೆ ರವಾನಿಸಿದೆ ಅಂತ ದಕ್ಷಿಣ ಕೊರಿಯಾ ಸಂಸತ್ತಿನ ಗುಪ್ತಚರ ಸಮಿತಿಯ ಸದಸ್ಯ ಲೀ ಸಿಯೋಂಗ್ ಕ್ವೇನ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಈ ಮಧ್ಯೆ ಪುಟಿನ್ಗಾಗಿ ತಮ್ಮ ಸೈನಿಕರು ಪ್ರಾಣ ಕೊಡಲು ಸಹ ಹಿಂಜರಿಯೋದಿಲ್ಲ ಅಂತ ಉತ್ತರ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಹೇಳಿದ್ದಾರೆ ಎನ್ನಲಾಗಿದೆ. ಪುಟಿನ್ ಕಿಮ್ ನಡುವಿನ ಈ ಮೈತ್ರಿ ಜಾಗತಿಕ ಸುರಕ್ಷತೆಗೆ ಬೆದರಿಕೆಯಾಗಿ ಪರಿಣಮಿಸಲಿದೆ ಅಂತ ರಕ್ಷಣಾ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಸೊಮಾಲಿಲ್ಯಾಂಡ್ ವಿರೋಧ ಪಕ್ಷದ ನಾಯಕ ಸಿರೋ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜಯಗಳಿಸಿದ್ದಾರೆ. ಕಳೆದ ವಾರ ನಡೆದ ಚುನಾವಣೆಯಲ್ಲಿ ಸೊಮಾಲಿಲ್ಯಾಂಡ್ ವಿಪಕ್ಷ ನಾಯಕ ಅಬ್ದಿರಮಾನ್ ಸಿರೋ ಹಾಲಿ ಅಧ್ಯಕ್ಷ ಮ್ಯೂಸ್ ಬಿಹಿ ಅಬ್ದಿ ಅವರನ್ನ ದಾಖಲೆ ಮತಗಳ ಅಂತರದಿಂದ ಸೋಲಿಸಿದ್ದಾರೆ. ಅಬ್ದಿರಮಾನ್ ಸಿರೋ ಪಕ್ಷ ಚುನಾವಣೆಯಲ್ಲಿ 64% ಮತಗಳನ್ನು ಪಡೆದಿದೆ. ಈ ಕುರಿತು ಸೊಮಾಲಿಯಾ ಲ್ಯಾಂಡ್ ಚುನಾವಣಾ ಆಯೋಗ ತಿಳಿಸಿದೆ. ಅಂದಹಾಗೆ ಸೊಮಾಲಿಲ್ಯಾಂಡ್ 1991ರಲ್ಲಿ ಸೊಮಾಲಿಯಾದಿಂದ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡಿದೆ. ಆದರೆ ಇಲ್ಲಿವರೆಗೆ ಅದಕ್ಕೆ ಯಾವುದೇ ಜಾಗತಿಕ ಮನ್ನಣೆ ದೊರೆತಿಲ್ಲ. ಸ್ವಯಂ ಆಡಳಿತದಿಂದ ದೇಶ ಮುನ್ನಡೆಯುತ್ತಿದ್ದರೂ ಜಾಗತಿಕವಾಗಿ ಪ್ರತ್ಯೇಕ ದೇಶವೆಂದು ಇನ್ನೂ ಕೂಡ ಮಾನ್ಯತೆ ಸಿಕ್ಕಿಲ್ಲ. ಹೀಗಾಗಿ ಸೊಮಾಲಿಯಾ ಲ್ಯಾಂಡ್ಗೆ ರಾಷ್ಟ್ರದ ಮಾನ್ಯತೆ ತಂದುಕೊಡುವುದು ನಮ್ಮ ಅಧಿಕಾರದ ಗುರಿ ಅಂತ ಅಬ್ದಿರಮಾನ್ ಸಿರೋ ಹೇಳಿಕೊಂಡಿದ್ದಾರೆ. ಅಮೆರಿಕದಲ್ಲಿ ಟ್ರಂಪ್ ಆಡಳಿತ ಬಂದಿರುವುದು ಸೊಮಾಲಿಯಾ ಲ್ಯಾಂಡ್ ಕನಸು ನನಸಾಗಬಹುದು ಅಂತ ಹೇಳಲಾಗಿದೆ. ಸದ್ಯ ಸೊಮಾಲಿಯಾ ಲ್ಯಾಂಡ್ಗೆ ಅಂತಾರಾಷ್ಟ್ರೀಯ ಹಣಕಾಸಿನ ನೆರವಾಗಲಿ ಅಥವಾ ರಾಜತಾಂತ್ರಿಕ ಸಂಬಂಧಗಳಾಗಲಿ ಇಲ್ಲ. ಹೀಗಾಗಿ ಸೊಮಾಲಿಲ್ಯಾಂಡ್ ಜಗತ್ತು ಗುರುತಿಸಿದ ನೆಲವಾಗಿಯೇ ಮುಂದುವರೆದಿದೆ. ಜಾಗತಿಕ ಹವಾಮಾನ ಬದಲಾವಣೆ ವಿಚಾರದಲ್ಲಿ ಇಂಡಿಯಾ ಹಾಗೂ ಚೀನಾವನ್ನ ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಂತ ಕರೆಯಬಾರದು ಅಂತ ಬಡ ರಾಷ್ಟ್ರಗಳು ಒತ್ತಾಯಿಸಿವೆ. ಕ್ಯಾಪ್ 29 ಜಾಗತಿಕ ಸಮಾವೇಶದಲ್ಲಿ ಆಫ್ರಿಕನ್ ರಾಷ್ಟ್ರಗಳ ಹಲವಾರು ನಿಯೋಗಗಳು ಈ ಕುರಿತು ಗಮನ ಸೆಳೆದಿದೆ. ಹವಾಮಾನ ಬದಲಾವಣೆಯ ನಿಧಿ ಹಂಚಿಕೆಯಲ್ಲೂ ಬದಲಾವಣೆಗೆ ಪ್ರತಿನಿಧಿಗಳು ಒತ್ತಾಯಿಸುತ್ತಿದ್ದಾರೆ. ಬಡ ಮತ್ತು ಅತ್ಯಂತ ದುರ್ಬಲರಿಗೆ ಆರ್ಥಿಕ ಸಹಾಯವನ್ನ ಒದಗಿಸಲು ಚೀನಾ ಕೆಲವು ಹೆಚ್ಚುವರಿ ಜವಾಬ್ದಾರಿಯನ್ನ ತೆಗೆದುಕೊಳ್ಳಬೇಕು ಎಂದು ಕೆಲವರು ಒತ್ತಾಯಿಸಿದ್ರೆ, ಮತ್ತೊಂದೆಡೆ ಹೂಡಿಕೆಯನ್ನ ಆಕರ್ಷಿಸಲು ಯಾವುದೇ ತೊಂದರೆ ಇಲ್ಲದ ಕಾರಣ ಭಾರತವೂ ಸಹ ಆರ್ಥಿಕ ಸಹಾಯವನ್ನ ಪಡೆಯಲು ಅರ್ಹವಾಗಿಲ್ಲ ಅಂತ ಕೆಲ ನಿಯೋಗಗಳು ವಾದಿಸಿದೆ. ಈ 2 ರಾಷ್ಟ್ರಗಳು ಆರ್ಥಿಕವಾಗಿ ಮುನ್ನಡೆ ಸಾಧಿಸಿರುತ್ತಿರೋದ್ರಿಂದ ಆಫ್ರಿಕನ್ ರಾಷ್ಟ್ರಗಳೊಂದಿಗೆ ಇವುಗಳ ಹೋಲಿಕೆ ತರವಲ್ಲ ಅಂತ ಪ್ರತಿನಿಧಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಭಿಕ್ಷುಕ ಕುಟುಂಬವೊಂದು 1 ಕೋಟಿಗೂ ಅಧಿಕ ಹಣ ಖರ್ಚು ಮಾಡಿ 20,000 ಮಂದಿಗೆ ಔತಣಕೂಟ ಏರ್ಪಡಿಸಿರುವ ಘಟನೆ ಪಾಕಿಸ್ತಾನದಲ್ಲಿ ನಡೆದಿದೆ. ಮನೆಯ ಹಿರಿಯ ಜೀವ ಅಜ್ಜಿ ತೀರಿಕೊಂಡ ಸ್ಮರಣಾರ್ಥ ಈ ಭೋಜನ ಕೂಟ ಏರ್ಪಡಿಸಲಾಗಿತ್ತು ಎನ್ನಲಾಗಿದೆ. ಮೂಲತಃ ಭಿಕ್ಷೆ ಬೇಡಿ ಹೊಟ್ಟೆ ಹೊರೆಯುವ ಕುಟುಂಬ ಈ ರೀತಿ ದುಂದು ವೆಚ್ಚ ಮಾಡಿ ಅಜ್ಜಿಯ ತಿಥಿ ಕಾರ್ಯ ಮಾಡಿದ್ದು ಹುಬ್ಬೇರಿಸುವಂತೆ ಮಾಡಿದೆ. ಗುಜ್ರಾನ್ ವಾಲಾದ ರಹಾಲ್ವಿ ರೈಲ್ವೆ ನಿಲ್ದಾಣದ ಬಳಿ ತಿಥಿ ಕಾರ್ಯ ಅದ್ದೂರಿಯಾಗಿ ನಡೆದಿದೆ. ಭೋಜನ ಕೂಟಕ್ಕೆಂದೇ ಸುಮಾರು 250 ಕುರಿಗಳನ್ನ ಕಡಿಯಲಾಗಿತ್ತು ಅಂತ ಹೇಳಲಾಗ್ತಿದೆ. ಕೇವಲ ಸಂಬಂಧಿಕರಲ್ಲದೆ ಇಡೀ ಊರಿಗೂರೇ ಊಟಕ್ಕೆ ಬರುವಂತೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿತ್ತಂತೆ. ಈ ಭೋಜನ ಕೂಟದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ.
ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗಯಾನಾದಲ್ಲಿ ಅದ್ದೂರಿ ಸ್ವಾಗತ ನೀಡಲಾಗಿದೆ. ಖುದ್ದು ಗಯಾನಾ ಅಧ್ಯಕ್ಷ ಇರ್ಫಾನ್ ಅಲಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಮೋದಿ ಅವರಿಗೆ ಸ್ವಾಗತ ಕೋರಿದ್ದಾರೆ. ಇರ್ಫಾನ್ ಅಲಿ ತಮ್ಮ ಸಂಪುಟದ 12 ಸಚಿವರೊಂದಿಗೆ ಏರ್ಪೋರ್ಟ್ಗೆ ಆಗಮಿಸಿ ಮೋದಿ ಅವರನ್ನ ಬರಮಾಡಿಕೊಂಡಿದ್ದಾರೆ. ಮೋದಿ ಅವರನ್ನ ಅಧ್ಯಕ್ಷ ಇರ್ಫಾನ್ ಅಲಿ ತಬ್ಬಿಕೊಂಡು ಕೊಂಡಾಡಿದ್ದು ಸಾಕಷ್ಟು ವೈರಲ್ ಆಗಿದೆ. ಸುಮಾರು 56 ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ಗಯಾನಾಗೆ ಭೇಟಿ ನೀಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅದ್ದೂರಿ ಸ್ವಾಗತ ನೀಡಲಾಗಿದೆ. ಪ್ರಧಾನಿ ಮೋದಿ ಗಯಾನಾ ಸಂಸತ್ತಿನ ವಿಶೇಷ ಅಧಿವೇಶನವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಉಭಯ ರಾಷ್ಟ್ರಗಳ ನಡುವೆ ಇಂಧನ, ರಕ್ಷಣೆ ಮತ್ತು ಸಂಸ್ಕೃತಿ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರದ ಕುರಿತು ಒಪ್ಪಂದಗಳು ಏರ್ಪಡುವ ಸಾಧ್ಯತೆ ಇದೆ. ವಿಧಾನಸಭಾ ಸ್ಥಾನಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಎಸ್ಪಿ ಹಾಗೂ ಬಿಜೆಪಿ ನಡುವೆ ಮಾತಿನ ಸಂಘರ್ಷ ನಡೆದಿದೆ. ಮುಸ್ಲಿಂ ಮಹಿಳೆಯರನ್ನ ಬುರ್ಕಾ ತೆಗೆದು ಪರೀಕ್ಷಿಸಬಾರದು ಅಂತ ಸಮಾಜವಾದಿ ಪಕ್ಷ ಆಗ್ರಹಿಸಿದೆ. ಆದರೆ ಇದಕ್ಕೆ ಬಿಜೆಪಿ ಪ್ರತಿರೋಧ ವ್ಯಕ್ತಪಡಿಸಿದ್ದು ನಕಲಿ ಮತದಾನದ ಗುಮಾನಿ ವ್ಯಕ್ತಪಡಿಸಿದೆ. ಈ ವಿಷಯವಾಗಿ ಎರಡೂ ಪಕ್ಷಗಳು ಚುನಾವಣಾ ಆಯೋಗದ ಮೆಟ್ಟಿಲೇರಿವೆ. ಸಮಾಜವಾದಿ ಪಕ್ಷದ ಕಾರ್ಯಕರ್ತರು ಬುರ್ಕಾ ಧರಿಸಿ ನಕಲಿ ಮತದಾನ ಹಾಕುತ್ತಿದ್ದಾರೆ ಅಂತ ಬಿಜೆಪಿ ಆರೋಪಿಸಿದ್ರೆ, ಸೋಲಿನ ಭೀತಿಯಿಂದ ಬಿಜೆಪಿ ಮತದಾನದ ವೇಳೆ ಅಕ್ರಮಗಳನ್ನ ಸೃಷ್ಟಿಸುತ್ತಿದೆ ಅಂತ ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಕಿಡಿಕಾರಿದ್ದಾರೆ. ಇದೇ ವೇಳೆ ಚುನಾವಣಾ ಆಯೋಗದ ವಿರುದ್ಧವೂ ಅಖಿಲೇಶ್ ಯಾದವ್ ವಾಗ್ದಾಳಿ ನಡೆಸಿದ್ದಾರೆ. ಮತದಾನದ ವೇಳೆ ದೂರುಗಳು ಹೆಚ್ಚಾಗ್ತಾ ಇದೆ. ಮೀರಾಪುರ ವಿಧಾನಸಭೆಯಿಂದ ಮಿರ್ಜಾಪುರದವರೆಗೆ ಹಲವು ದೂರುಗಳಿವೆ. ಹೀಗಿದ್ರೂ ಆಯೋಗ ಆಡಳಿತ ಪಕ್ಷದ ಅಡಿಯಾಲ್ನಂತೆ ಕೆಲಸ ಮಾಡ್ತಿದೆ ಅಂತ ಅಖಿಲೇಶ್ ಆರೋಪಿಸಿದ್ದಾರೆ. ದೆಹಲಿಯಿಂದ ಗೋವಾಗೆ ಪ್ರಯಾಣಿಸುತ್ತಿದ್ದ ವಿಮಾನದಲ್ಲಿ ಸಹ ಪ್ರಯಾಣಿಕ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಎನ್ನಲಾಗಿದೆ. ಈ ಆರೋಪದ ಮೇಲೆ 23 ವರ್ಷದ ಯುವಕನನ್ನ ಗೋವಾ ಪೊಲೀಸರು ಬಂಧಿಸಿದ್ದಾರೆ. ಮಂಗಳವಾರ ಬೆಳಗ್ಗೆ ಏರ್ ಇಂಡಿಯಾ ವಿಮಾನದಲ್ಲಿ ಈ ಘಟನೆ ನಡೆದಿದೆ. ಅಂದಹಾಗೆ ನವದೆಹಲಿಯ ಜನಕ್ಪುರಿ ಮೂಲದ 28 ವರ್ಷದ ಮಹಿಳೆ ವಿಮಾನದಲ್ಲಿದ್ದಾಗ ತನ್ನ ಪಕ್ಕದಲ್ಲಿ ಕುಳಿತಿದ್ದ ವ್ಯಕ್ತಿಯೊಬ್ಬರು ಅನುಚಿತ ವರ್ತನೆ ತೋರಿದ್ದಾರೆ ಅಂತ ಆರೋಪಿಸಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಮಹಿಳೆ ನೀಡಿದ ದೂರಿನ ಅನ್ವಯ ಹರಿಯಾಣದ ಪಾಣಿಪತ್ ಮೂಲದ ಜಿತೇಂದರ್ ಜಂಗಿಯಾನ್ ಎಂಬಾತನನ್ನ ದಬೋಲಿಂ ವಿಮಾನ ನಿಲ್ದಾಣ ಪೊಲೀಸರು ನಂತರ ಬಂಧಿಸಿದ್ದಾರೆ. ಸದ್ಯ ಘಟನೆ ಬಗ್ಗೆ ತನಿಖೆ ನಡೀತಾ ಇದೆ. ಸಂಗಾತಿ ಅರಸಿಕೊಂಡು ವಯಸ್ಕ ಗಂಡು ಹುಲಿಯೊಂದು 300 ಕಿಲೋಮೀಟರ್ಗೂ ಅಧಿಕ ದೂರ ಕ್ರಮಿಸಿ ನೆರೆ ರಾಷ್ಟ್ರಕ್ಕೆ ಹೋದ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ. ನಾಂದೇಡ್ನ ಜಾನಿ ಎಂಬ ವಯಸ್ಕ ಹುಲಿ ಸಂಗಾತಿ ಅರಸುತ್ತಾ ತೆಲಂಗಾಣಕ್ಕೆ ಹೋಗಿದೆ. ಪ್ರಾಣಿ ತಜ್ಞರ ಪ್ರಕಾರ ಚಳಿಗಾಲವು ಹುಲಿಗಳ ಮಿಲನದ ಅವಧಿಯಾಗಿದೆ. ಕೆಲವು ಗಂಡು ಹುಲಿಗಳು ತಮ್ಮ ಪ್ರದೇಶದಲ್ಲಿ ಹೆಣ್ಣು ಹುಲಿಗಳನ್ನು ಹುಡುಕಲು ಸಾಧ್ಯವಾಗದೇ ಇದ್ದಾಗ ದೀರ್ಘ ಪ್ರಯಾಣವನ್ನ ಪ್ರಾರಂಭಿಸುತ್ತವೆ ಅಂತ ವನ ತಜ್ಞರು ಅಭಿಪ್ರಾಯಪಡ್ತಾರೆ. ವಿಶೇಷ ಅಂದರೆ ಹುಲಿಗಳು ಸುಮಾರು 100 ಕಿಲೋಮೀಟರ್ ದೂರದಿಂದಲೇ ಹೆಣ್ಣು ಹುಲಿಗಳು ಹೊರಸೂಸುವ ವಿಶೇಷ ಪರಿಮಳವನ್ನ ಅನುಭವಿಸುತ್ತವೆ ಮತ್ತು ಹೆಣ್ಣು ಹುಲಿ ಇರುವಿಕೆಯನ್ನ ಗುರುತಿಸುತ್ತವೆ. ಅಂತೆಯೇ ಜಾನಿ ಹೆಣ್ಣು ಹುಲಿ ಅರಸಿ ಆದಿಲ್ಬಾದ್ ನಿರ್ಮಲಾ ಜಿಲ್ಲೆಯ ಕಾಡಿಗೆ ಲಗ್ಗೆ ಇಟ್ಟಿದ್ದಾನೆ ಅಂತ ವನ್ಯ ವಿಭಾಗದ ಅಧಿಕಾರಿಗಳು ತಿಳಿಸಿದ್ದಾರೆ. ರತನ್ ಟಾಟಾ ಅವರ ಕನಸಿನ ಕೂಸು ನ್ಯಾನೋ ಕಾರು ಹೊಸ ಬಗೆಯ ವಿನ್ಯಾಸದೊಂದಿಗೆ ಮಾರುಕಟ್ಟೆಗೆ ಬರಲಿದೆ. ಈ ಕುರಿತಂತೆ ಟಾಟಾ ಗ್ರೂಪ್ ಹೊಸ ಅಪ್ಡೇಟ್ ನೀಡಿದೆ. ಕೆಳ ಮಧ್ಯಮ ವರ್ಗದ ಕನಸಿನ ಕಾರೆಂದೇ ಕರೆಯಲ್ಪಡುವ ನ್ಯಾನೋಗೆ ಹೊಸ ಸ್ಪರ್ಶ ನೀಡಲಾಗ್ತಿದ್ದು ವಿನೂತನ ರೀತಿಯ ಅಪ್ಡೇಟ್ಗಳೊಂದಿಗೆ ಮಾರುಕಟ್ಟೆಗೆ ಬರಲಿದೆ. 624 ಸಿಸಿ ಪೆಟ್ರೋಲ್ ಇಂಜಿನ್ ಹೊಂದಲಿರುವ ಹೊಸ ಕಾರು ಪ್ರತಿ ಲೀಟರ್ ಪೆಟ್ರೋಲ್ಗೆ 30 ಕಿಲೋಮೀಟರ್ ಚಲಿಸಲಿದೆ ಅಂತ ಹೇಳಲಾಗ್ತಿದೆ. ಗಂಟೆಗೆ ಗರಿಷ್ಠ 105 ಕಿಲೋಮೀಟರ್ ವೇಗದಲ್ಲಿ ನ್ಯಾನೋ ಚಲಿಸುವ ಸಾಮರ್ಥ್ಯ ಹೊಂದಿದೆ. ಜೊತೆಗೆ ಹೈವೇ ಹಾಗೂ ಪಟ್ಟಣಗಳ ರಸ್ತೆಗಳಿಗೂ ಹೊಂದಿಕೊಳ್ಳಲಿದೆ ಅಂತ ಹೇಳಲಾಗಿದೆ. 2025ರ ಮಾರ್ಚ್ ವೇಳೆಗೆ ಕಾರು ರಸ್ತೆಗಿಳಿಯುವ ಸಾಧ್ಯತೆ ಇದೆ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.